ಎಲ್ಲರಿಗೂ ನಮಸ್ಕಾರ. ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ನನ್ನ ನೆಚ್ಚಿನ ಸಹೋದರರು ಆದಂತಹ ಯತೀಶ್ ಎಂ ಸಿದ್ದಾಪುರ ಅವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಇದು 2ನೇ ಬಾರಿಗೆ ಪುಸ್ತಕಗಳನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಈ ಬಾರಿ ಅವರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಆ ಪುಸ್ತಕಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಆಧ್ಯಾತ್ಮಿಕೆಗೆ ಸಂಬಂಧಿಸಿದಂತೆ ಇದೆ, ಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೆ. ಯಾಕೆಂದರೆ ಈ ಆಧ್ಯಾತ್ಮಿಕವನ್ನು ನಾವು ಬಹಳ ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಯಸ್ಸಾದ್ಮೇಲೆ ನಾವು ಆಧ್ಯಾತ್ಮಿಕದ ಕಡೆ ಹೋಗ್ಬೇಕು ಅನ್ನೋದನ್ನ ಅನ್ಕೊಂಡಿದ್ದೀವಿ. ಅದು ತಪ್ಪದು. ಯಾಕೆ ಅಂದರೆ ಮಗು ನಮಗೆ ಯಾವಾಗ ಬುದ್ಧಿ ಬರುತ್ತೋ ಆಗಿನಿಂದಲೂ ಕೂಡ ಆಧ್ಯಾತ್ಮಿಕದ ಹಾದಿಯಲ್ಲಿ ನಾವು ಸಾಗಬೇಕು. ಹಾಗಾದಾಗ ನಮ್ಮಲ್ಲಿ ಒಂದು ಒಳ್ಳೆಯ ಆಚಾರಗಳಾಗಿದೆ, ವಿಚಾರಗಳಾಗಲಿ, ಜ್ಞಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಕ್ಕಳಿಗೆ ಏನು ಪುಸ್ತಕಗಳಿದ್ದಾವೆ, ಬಾಲ ವಿಜ್ಞಾನ, ಏನು ಒಂದು ದಿವ್ಯ ಬಾಲಗಳು ಅಂತ ಇದೆ, ಅಥವಾ ಮಕ್ಕಳ ವಿವೇಕಾನಂದ ಅಂತಿದೆ, ಮಕ್ಕಳ ರಾಮಕೃಷ್ಣ ಅಂತ ಇದೆ. ಈ ಎಲ್ಲ ಪುಸ್ತಕಗಳನ್ನು ಮಕ್ಕಳಿಗೆ ನಾವು ಓದಿಸೋದ್ರಿಂದ, ಇಂತಹ ಚಿಕ್ಕ ಮಕ್ಕಳಿಂದಲೇ ನಾವು ಓದುವ ಅಭ್ಯಾಸವನ್ನು ಮಾಡಿಸೋದ್ರಿಂದ ಅವರಲ್ಲಿ ನಾವು ಒಂದು ಸಜ್ಜನಿಕೆಯ ಒಂದು ವ್ಯಕ್ತಿತ್ವವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಈ ಮೂಲಕ ನಾವು ಏನನ್ನು ಸಾರ್ಬೋದು ಅಂದರೆ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನೋ ಒಂದು ಸಂದೇಶವನ್ನು ಸಾರ್ಬೋದು. ಈಗಿನ ಮಕ್ಕಳು ಓದೋದ್ರಿಂದ ಅವರಿಗೆ ಯಾವುದೇ ರೀತಿ ಸರಿ ಯಾವುದು ತಪ್ಪು ಯಾವುದು ಅಂತ ತಮ್ಮನ್ನು ತಾವು ಅವಲೋಕನ ಮಾಡ್ಕೊಳ್ಳೋಕ್ಕೆ, ಅಥವಾ ತಾವು ಏನೋ ಬಂದಂತಹ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಈ ಒಂದು ಪುಸ್ತಕಗಳನ್ನು ಓದೋದ್ರಿಂದ ಬರುತ್ತೆ. ಅಷ್ಟೇ ಅಲ್ಲ, ನಮಗೆ ಅರಿವಿಲ್ಲದಂತೆ ನಮ್ಮಲ್ಲಿ ಒಂದು ಸಂಸ್ಕಾರವೂ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಗ್ರಂಥಾಲಯಕ್ಕೆ 2ನೇ ಬಾರಿಗೆ ಇಂಥ ಒಂದು ಅಮೂಲ್ಯವಾದ ಪುಸ್ತಕಗಳನ್ನು ತಂದುಕೊಟ್ಟಂತಹ ಯತೀಶ್ ಎಂ ಸಿದ್ದಾಪುರ ಅವರಿಗೆ ನಮ್ಮ ಎಲ್ಲ ಒಂದು ಗ್ರಂಥಾಲಯದ ಪರವಾಗಿ, ಇಲ್ಲಿಗೆ ಬಂದು ಓದುವಂತಹ ಓದುಗರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಒಂದು ಯುವಕರ ಈ ನಿಟ್ಟಿನಲ್ಲೇ ಸಾಗೋದಿದೆಯಲ್ಲ, ಇದು ಬಹಳ ಅತ್ಯಂತ ಮಾದರಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ನಾವು ನೋಡ್ತಾ ಇರ್ತೀವಿ, ಇಲ್ಲ ಬೇಡವಾದಂತಹ ದುಶ್ಚಟಗಳಿಗೆ ಬಲಿಯಾಗಿ ಯುವಕರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ, ಎಲ್ಲಂದ್ರಲ್ಲೇ ಕುಡಿದು ಬಿದ್ದಿರ್ತಾರೆ. ಅವನ್ನೆಲ್ಲ ನೋಡಿದಾಗ ಯತೀಶ್ ಅವರು ಸಾಗುವಂತಹ ಹಾದಿ, ಅವರು ಪ್ರತಿನಿತ್ಯವೂ ಕೂಡ ಒಂದು ರೀತಿಯಲ್ಲಿ ನಿತ್ಯ ಅರಳುವ ಮಲ್ಲಿಗೆ ಹಾಗೆ ಒಂದು ದಿನವೂ ಕೂಡ ಬಿಡುವಿಲ್ಲದಂತೆ ಎಲ್ಲ ರೀತಿಯ ಸದ್ಭಕ್ತರೊಂದಿಗೆ, ಅವರು ಮಹಿಳೆಯರೊಂದಿಗೆ ಕಾರ್ಯಕ್ರಮಗಳನ್ನು ಮಾಡ್ತಾ, ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡ್ತಾ, ಪತ್ರಿಕೆಗಳಲ್ಲಿ ಪ್ರಕಟ ಮಾಡೋದ್ರ ಮೂಲಕ ಅವರಲ್ಲೇನೋ ಒಂದು ಹುಮ್ಮಸ್ಸು, ಅವರಲ್ಲೇನೋ ಒಂದು ಚೈತನ್ಯವನ್ನು ನೀಡೋದ್ರ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ಉತ್ತಮ ಹಾದಿಯಲ್ಲಿ ಸಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಒಂದು ಸನ್ನಡತೆಯ ಯತೀಶ್ ಎಂ ಸಿದ್ದಾಪುರ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು, ನಾನು ತುಂಬ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಮೂಲಕ ಮತ್ತೊಬ್ಬರು ಇವರನ್ನು ನೋಡಿ ಆಶ್ರಮಕ್ಕೆ ಬರುವಂಥವ್ರು ಯಾರೇ ಯುವಕರು ಇವರ ಹಾದಿಯಲ್ಲಿ ಸಾಗಿದರೆ, ನಾವೇನು ಜಂಗಮ ಅಂತ ಹೇಳ್ತೀವಿ, ಏನು ಸಮಾಜ ಅಂತ ಹೇಳ್ತೀವಿ, ಅದಕ್ಕೆ ಅತ್ಯುತ್ತಮ ಕೊಡುಗೆಯಾಗಿ ಇವರು ನಿಲ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯತೀಶ್ ಅವರೇ, ನಿಮಗೆ ಶುಭವಾಗಲಿ. ನಿಜಕ್ಕೂ ನಾನು ಬಹಳಷ್ಟು ಅಂತರಾಳದಿಂದ ಹೇಳ್ತಾ ಇದ್ದೀನಿ. ನಿಮಗೆ ಈ ಒಂದು ಹಾದಿಯಲ್ಲಿ ಸಾಗ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಶುಭವಾಗಲಿ.